ಸುಪ್ರೀಂ ಕೋರ್ಟ್ ತಪರಾಕಿಗೆ ಕೆನ್ನೆ ಮುಟ್ಕೊಂಡ್ರ ಉಪರಾಷ್ಟ್ರಪತಿ ಧನ್ಕರ್. ಸಾಂವಿಧಾನಿಕ ಹಾಗೂ ಔಪಚಾರಿಕ ಹುದ್ದೆಯಲ್ಲಿರುವ ಧನ್ಕರ್ ಅವರು ತಮ್ಮ ಹುದ್ದೆಯ ಘನತೆ ಹಾಗೂ ವ್ಯಾಪ್ತಿ ಮೀರಿ ಸುಪ್ರೀಂ ಕೋರ್ಟ್ ವಿರುದ್ಧವೇ ಹರಿಹಾಯ್ದ್ರ. ಸುಪ್ರೀಂ ಕೋರ್ಟ್ ತಮ್ಮ ವ್ಯಾಪ್ತಿ ಮೀರಿ ವರ್ತಿಸುವ ರಾಜ್ಯಪಾಲರಿಗೆ ಚಾಟಿ ಬೀಸಿದ್ರೆ ಧನ್ಕರ್ ಅವರಿಗೆ ನೋವಾಗಿದ್ದು ಹೇಗೆ? ಧನ್ಕರ್ ಅವರ ಮಾತುಗಳು ದೇಶದ ಸಂವಿಧಾನದ ಬಗ್ಗೆನೇ ಅವರಿಗಿರುವ ಅಸಹನೆಯನ್ನ ತೋರಿಸ್ತಿವೆಯಾ? ಜನರ ಮೂಲಕ ಆಯ್ಕೆಯಾದ ಸರ್ಕಾರವೊಂದು ಅಂಗೀಕರಿಸುವ ಮಸೂದೆಗಳನ್ನ ಅನಿರ್ದಿಷ್ಟ ಕಾಲ ತಡೆ ಹಿಡಿದು ಪರೋಕ್ಷವಾಗಿ ಪ್ರಜಾಸತ್ತೆಯನ್ನೇ ಅಮಾನತ್ತಿನಲ್ಲಿಡುವ ರಾಜ್ಯಪಾಲರ ಪ್ರಯತ್ನಗಳಿಗೆ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ನೀಡಿತ್ತು. ಏಟು ಬಿದ್ದಿದ್ದು ರಾಜ್ಯಪಾಲರ ಉದ್ದಟತನಕ್ಕೆ ಆಗಿದ್ರು. ಅದರ ಸದ್ದಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಕೆನ್ನೆ ಮುಟ್ಕೊಂಡಿದ್ದಾರೆ. ತಮಿಳುನಾಡು ವಿಧಾನಸಭೆ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದ್ದ 10 ಮಸೂದೆಗಳನ್ನ ರಾಜ್ಯಪಾಲ RN ರವಿ ಮರುಪರಿಶೀಲನೆಗಾಗಿ ಹಿಂತಿರುಗಿಸಿದ್ರು. ವಿಧಾನಸಭೆ ಮತ್ತೆ ಅದನ್ನ ರಾಜ್ಯಪಾಲರಿಗೆ ಕಳಿಸಿದಾಗ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಳಿಸೋದಾಗಿ ಹೇಳಿ ವರ್ಷಗಳಿಂದ ತಮ್ಮ ಬಳಿಯಲ್ಲಿ ಉಳಿಸಿಕೊಂಡಿದ್ರು. ಈ ಮೂಲಕ ಸರ್ಕಾರ ಮಸೂದೆಯನ್ನ ಜಾರಿಗೆ ತರಲಾಗದೆ ಇಕ್ಕಟ್ಟಿನಲ್ಲಿ ಸಿಲುಕಿತ್ತು. ಒಂದ್ ರೀತಿಯಲ್ಲಿ ಆಡಳಿತ ನಡೆಸದಂತೆ ತಮಿಳುನಾಡು ಸರ್ಕಾರದ ಕೈಗಳನ್ನ ರಾಜ್ಯಪಾಲರು ಕಟ್ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಈ ಕ್ರಮವನ್ನ ಅಸಂವಿಧಾನಿಕ ಅಂತ ಹೇಳಿದ್ದು ಮಾತ್ರವಲ್ಲದೆ ಮಸೂದೆಗಳ ಬಗ್ಗೆ ನಿರ್ಧರಿಸಲು ಗಡುವನ್ನ ವಿಧಿಸಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಲದ ಮೇಲೆ ತಮಿಳುನಾಡು ಸರ್ಕಾರ ತಕ್ಷಣವೇ ಐತಿಹಾಸಿಕ ನಿರ್ಧಾರವೊಂದನ್ನು ತೆಗೆದುಕೊಳ್ತು. ರಾಜ್ಯಪಾಲರ ಅಂಕಿತವಿಲ್ಲದೆಯೇ ಅಧಿಸೂಚನೆಯನ್ನ ಜಾರಿಗೊಳಿಸಿತು. ರಾಜ್ಯಪಾಲರು ತಡೆ ಹಿಡಿದಿರುವ ಮಸೂದೆಗಳು ರಾಜ್ಯಪಾಲರು ಎನ್ನುವ ದೊಣ್ಣೆ ನಾಯಕರ ಅಪ್ಪಣೆ ಇಲ್ಲದೇನೆ ಕಾನೂನಾಯಿತು. ಇದು ರಾಜ್ಯಪಾಲರಿಗೆ ಮತ್ತು ಅವರನ್ನ ಬಳಸಿಕೊಂಡು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳನ್ನು ನಿಯಂತ್ರಿಸೋಕೆ ಹೊರಟ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಖಭಂಗವನ್ನು ಉಂಟು ಮಾಡಿದೆ. ಈ ಮುಖಭಂಗದಿಂದ ಮುಖ ಉಳಿಸಿಕೊಳ್ಳುವ ಭಾಗವಾಗಿ ಉಪರಾಷ್ಟ್ರಪತಿ ಧನ್ಕರ್ ಅವರು ತನ್ನ ಸ್ಥಾನದ ಘನತೆಯನ್ನು ಮರೆತು ಸುಪ್ರೀಂ ಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ಗೆ ಸಂವಿಧಾನವನ್ನು ಬೋಧಿಸೋಕೆ ಮುಂದಾಗಿದ್ದಾರೆ. ನ್ಯಾಯಾಲಯಗಳು ರಾಷ್ಟ್ರಪತಿಗೆ ನಿರ್ದೇಶನ ನೀಡೋಕೆ ಸಾಧ್ಯವಿಲ್ಲ ಅಂತ ಹೇಳಿರುವ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನ್ಯಾಯಾಂಗದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನ್ಯಾಯ ವ್ಯವಸ್ಥೆಯನ್ನೇ ಸರ್ವಾಧಿಕಾರಿ ಅನ್ನುವಂತೆ ಬಿಂಬಿಸೋಕೆ ಹೊರಟ ಅವರು ನ್ಯಾಯಾಲಯ ರಾಷ್ಟ್ರಪತಿಯ ವಿರುದ್ಧ ತೀರ್ಪು ನೀಡಿರೋದಲ್ಲ, ರಾಜ್ಯ ಸರ್ಕಾರದ ಪ್ರಜಾಸತ್ತಾತ್ಮಕ ಅಧಿಕಾರವನ್ನ ಎತ್ತಿ ಹಿಡಿದಿರೋದು ಅನ್ನುವ ಅಂಶವನ್ನ ಮುಚ್ಚಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ 142ನೇ ವಿಧಿಯಡಿ ನೀಡಲಾಗಿರುವ ವಿಶೇಷಾಧಿಕಾರ ನ್ಯಾಯಾಂಗದ ಪಾಲಿಗೆ ಪ್ರಜಾಸತ್ತಾತ್ಮಕ ಶಕ್ತಿಗಳ ವಿರುದ್ಧ ಪರಮಾಣು ಕ್ಷಿಪಣಿಯಾಗಿ ಬದಲಾಗಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಸ್ಥಾನವನ್ನ ಹೇಗೆ ರಬ್ಬರ್ ಸ್ಟಾಂಪ್ ಹುದ್ದೆಯಾಗಿ ಬದಲಾಯಿಸಿದೆ ಅನ್ನೋದನ್ನ ಮರೆತಿದ್ದಾರೆ. ರಾಜ್ಯಪಾಲರ ಅಧಿಕಾರಕ್ಕೆ ಮಿತಿಗಳಿವೆ. ಅದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರುವ ಸರ್ಕಾರದೊಳಗೆ ಮೂಗು ತೂರಿಸುವಂತಿಲ್ಲ. ಆದರೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಕ್ಕೂಟ ವ್ಯವಸ್ಥೆಗೆ ಮಾಡುತ್ತಿರುವ ಹಾನಿ ಮಾಧ್ಯಮಗಳಲ್ಲಿ ತೀವ್ರ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ತನ್ನ ಹುದ್ದೆಯ ಘನತೆಯನ್ನ ಕಾಪಾಡಿಕೊಳ್ಳುವುದು ಉಪರಾಷ್ಟ್ರಪತಿ ಧನ್ಕರ್ ಅವರ ಕೆಲಸವೂ ಕೂಡ. ಕೇಂದ್ರ ಸರ್ಕಾರದ ಜೀತ ಮಾಡದೆ ಯಾವುದೇ ರಾಜಕೀಯ ಶಕ್ತಿಗಳ ದುರುದ್ದೇಶಗಳಿಗೆ ಬಲಿಯಾಗದೆ ತಮ್ಮ ಸ್ಥಾನವನ್ನು ನಿಭಾಯಿಸುವ ಮಹತ್ತರ ಹೊಣೆಗಾರಿಕೆ ರಾಜ್ಯಪಾಲರಿಗೆ ಮಾತ್ರವಲ್ಲ, ಉಪರಾಷ್ಟ್ರಪತಿಗಳಿಗೂ ಇದೆ. ಈ ಹೊಣೆಗಾರಿಕೆಯನ್ನು ನಿಭಾಯಿಸೋಕೆ ವಿಫಲ ಆದಾಗ ನ್ಯಾಯಾಂಗವು ಅವರನ್ನ ಎಚ್ಚರಿಸುವುದು ಸಹಜವೇ ಆಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ರಾಜ್ಯಪಾಲರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಸ್ಪಷ್ಟಪಡಿಸಿದೆ. ಜೊತೆಗೆ ರಾಜ್ಯ ಶಾಸಕಾಂಗಗಳು ಅಂಗೀಕರಿಸಿರುವ ಮಸೂದೆಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋ ಬಗ್ಗೆ ಮಾರ್ಗಸೂಚಿಗಳನ್ನು ವಿಧಿಸಿದೆ. ಮಸೂದೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ಅನಿರ್ದಿಷ್ಟಾವಧಿಗೆ ತಡೆ ಹಿಡಿಯುವ ರಾಜ್ಯಪಾಲರ ಸಾಮರ್ಥ್ಯವನ್ನು ಕಡಿತಗೊಳಿಸಿದೆ. ಈ ಮೂಲಕ ಚುನಾಯಿತ ಶಾಸಕಾಂಗಗಳು ಅಂಗೀಕರಿಸುವ ಮಸೂದೆಗಳನ್ನು ಚುನಾಯಿತರಲ್ಲದ ರಾಜ್ಯಪಾಲರು ವಿಳಂಬಿಸುವ ಅಥವಾ ತಡೆ ಹಿಡಿಯುವ ಪ್ರವೃತ್ತಿಗೆ ಸುಪ್ರೀಂ ಕೋರ್ಟ್ ಕಡಿವಾಣ ಹಾಕಿದೆ. ಸಂವಿಧಾನದ 200ನೇ ವಿಧಿ ರಾಜ್ಯ ಶಾಸಕಾಂಗವೊಂದು ಮಸೂದೆಯೊಂದನ್ನು ಅಂಗೀಕರಿಸುವ ಮತ್ತು ರಾಜ್ಯಪಾಲರಿಗೆ ಕಳಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಇಲ್ಲಿ ರಾಜ್ಯಪಾಲರಿಗೆ 3 ಮುಖ್ಯ ಆಯ್ಕೆಗಳಿವೆ. ಅಂಕಿತ ಹಾಕುವ ಮೂಲಕ ಮಸೂದೆಯನ್ನ ಕಾನೂನಾಗಿ ಪರಿವರ್ತಿಸೋದು, ಅಂಕಿತ ಹಾಕುವುದನ್ನು ತಡೆಯೋದು ಅಥವಾ ರಾಷ್ಟ್ರಪತಿಯವರ ಪರಿಶೀಲನೆಗೆ ಮಸೂದೆಯನ್ನ ಕಳಿಸೋದು. ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯಪಾಲರ ನಡುವೆ ವಿವಾದಗಳು ಏಳುವುದು 2ನೇ ಆಯ್ಕೆಗೆ ಸಂಬಂಧಿಸಿ, ಅಂದ್ರೆ ಅಂಕಿತ ಹಾಕುವುದನ್ನು ತಡೆ ಹಿಡಿಯುವುದಕ್ಕೆ ಸಂಬಂಧಪಟ್ಟಂತೆ. ಈ ವಿಷಯದಲ್ಲಿ ವಿಧಿ 200 ನಿರ್ದಿಷ್ಟ ವಿಧಾನವನ್ನ ಒಳಗೊಂಡಿದೆ. ಮಸೂದೆಯೊಂದಕ್ಕೆ ಅಂಕಿತ ಹಾಕುವುದನ್ನು ರಾಜ್ಯಪಾಲರು ತಡೆ ಹಿಡಿದ್ರೆ ಅವರದನ್ನ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಾರಣಗಳನ್ನ ವಿವರಿಸಿ ಅಥವಾ ಬದಲಾವಣೆಗಳನ್ನ ಸೂಚಿಸಿ ಶಾಸಕಾಂಗಕ್ಕೆ ವಾಪಸ್ ಕಳಿಸಬಹುದು. ಸಲಹೆಗಳನ್ನು ಸ್ವೀಕರಿಸಿ ಅಥವಾ ಸ್ವೀಕರಿಸದೆ ವಿಧಾನಸಭೆ ಮಸೂದೆಯನ್ನ ಮತ್ತೊಮ್ಮೆ ಅಂಗೀಕರಿಸಿದ್ರೆ 2ನೇ ಬಾರಿ ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕುವುದನ್ನು ತಡೆ ಹಿಡಿಬಾರದು ಅಂತ ಸಂವಿಧಾನ ಹೇಳುತ್ತೆ. ಈ ವಿಷಯಕ್ಕೆ ಸಂಬಂಧಿಸಿದ ಹಲವು ಮಹತ್ವದ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಸಮರ್ಥವಾಗಿ ನಿಭಾಯಿಸಿದೆ. ಅಂಕಿತ ಹಾಕುವುದನ್ನು ತಡೆ ಹಿಡಿದ ಬಳಿಕ ರಾಜ್ಯಪಾಲರು ಮಸೂದೆಯನ್ನ ಹಿಂತಿರುಗಿಸುವುದು ಕಡ್ಡಾಯವೇ ಅಥವಾ ಐಚ್ಛಿಕವೇ? ಪಾಕೆಟ್ ವೀಟೋ ಚಲಾಯಿಸುವ ಮೂಲಕ ಇದನ್ನು ರಾಜ್ಯಪಾಲರು ಅನಿರ್ದಿಷ್ಟಾವಧಿಗೆ ವಿಳಂಬಿಸಬಹುದೇ? ಯಾವುದೇ ವಿವರಣೆ ನೀಡದೆ ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕುವುದನ್ನು ತಡೆ ಹಿಡಿಬಹುದೇ? ಆ ಮೂಲಕ ಮಸೂದೆಯನ್ನು ರದ್ದುಗೊಳಿಸಬಹುದೇ? ಮಸೂದೆಯೊಂದನ್ನು ಶಾಸಕಾಂಗ 2ನೇ ಬಾರಿಗೆ ಅಂಗೀಕರಿಸಿದ ಬಳಿಕ ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಯವರ ಮರುಪರಿಶೀಲನೆಗಾಗಿ ತಡೆ ಹಿಡಿಯಬಹುದಾ?
ಮೊದಲಾದ ಎಲ್ಲ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಸ್ಪಷ್ಟ ಉತ್ತರಗಳನ್ನು ನೀಡಿದೆ ಮತ್ತು ಸಾಂವಿಧಾನಿಕ ವಿಧಿವಿಧಾನಗಳಿಗೆ ಅನುಸಾರವಾಗಿ ರಾಜ್ಯಪಾಲರ ಸರ್ವಾಧಿಕಾರಕ್ಕೆ ಕಡಿವಾಣ ಹಾಕಿದೆ. ರಾಜ್ಯಪಾಲರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿರುವ ನ್ಯಾಯಾಲಯ, ಅವರು ಸಾಮಾನ್ಯವಾಗಿ ರಾಜ್ಯ ಸಚಿವ ಸಂಪುಟದ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದೆ. ರಾಜ್ಯದ ಹೈಕೋರ್ಟ್ ಅನ್ನು ದುರ್ಬಲಗೊಳಿಸಬಲ್ಲ ಮಸೂದೆಗಳನ್ನು ಮಾತ್ರ ರಾಷ್ಟ್ರಪತಿಯವರ ಪರಿಶೀಲನೆಗೆ ಕಾದಿರಿಸುವ ವಿವೇಚನಾಧಿಕಾರ ರಾಜ್ಯಪಾಲರಿಗಿದೆ ಅನ್ನೋದನ್ನ 200ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ. ಇಂತಹ ಸಂದರ್ಭಗಳು ತುಂಬಾ ಅಪರೂಪ ಅಂತ ನ್ಯಾಯಾಲಯ ಹೇಳಿದೆ. ಸುಪ್ರೀಂ ಕೋರ್ಟ್ ತೀರ್ಪು ರಾಜ್ಯಪಾಲರುಗಳ ಸಂಭಾವ್ಯ ಅಧಿಕಾರ ದುರುಪಯೋಗಕ್ಕೆ ಗಮನಾರ್ಹ ನ್ಯಾಯಾಂಗ ತಡೆಯೊಂದನ್ನು ಒಡ್ಡಿದೆ. ರಾಜ್ಯಪಾಲರಿಗೆ ತಮ್ಮ ಶಾಸಕಾಂಗೀಯ ಪಾತ್ರದ ಮಿತಿಗಳನ್ನು ಸ್ಪಷ್ಟಪಡಿಸಿದೆ. ಚುನಾಯಿತ ರಾಜ್ಯ ವಿಧಾನಸಭೆಗಳ ಅಧಿಕಾರವನ್ನು ಬಲಗೊಳಿಸಿದೆ. ರಾಜ್ಯಪಾಲರ ನಿರ್ಧಾರಗಳಿಗೆ ಸಮಯ ಮಿತಿಯನ್ನು ನಿಗದಿಪಡಿಸಿರೋದು ಮತ್ತು ಸ್ಪಷ್ಟ ವಿಧಿವಿಧಾನಗಳನ್ನು ಸೂಚಿಸಿರೋದು ಹಾಗೂ ಯಾವುದೇ ಉಲ್ಲಂಘನೆಯನ್ನ ನ್ಯಾಯಾಂಗ ವಿಮರ್ಶೆಗೆ ಒಳಪಡಿಸಿರೋದು ಉತ್ತರದಾಯಿ ವ್ಯವಸ್ಥೆಯೊಂದರ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿದೆ. ಈ ಮೂಲಕ ರಾಜ್ಯದ ಆಡಳಿತವನ್ನೇ ಅಸ್ಥಿರಗೊಳಿಸಬಹುದಾದ ರಾಜ್ಯಪಾಲರ ವಿಳಂಬ ತಂತ್ರಗಾರಿಕೆಗಳನ್ನು ಚುನಾಯಿತ ರಾಜ್ಯ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ನಿಭಾಯಿಸಬಹುದಾಗಿದೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಅವರು ರಾಜ್ಯಪಾಲ ಹಾಗೂ ರಾಷ್ಟ್ರಪತಿ ಹುದ್ದೆಯನ್ನು ರಾಜಕೀಯ ಹಿತಾಸಕ್ತಿಗಾಗಿ ದುರ್ಬಳಕೆ ಮಾಡಿಕೊಳ್ಳುವ ಮತ್ತು ಅವರನ್ನು ಸೂತ್ರದ ಗೊಂಬೆಯಾಗಿ ಬಳಸುವ ಪ್ರವೃತ್ತಿಯ ಬಗ್ಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕಾಗಿದೆ. ಶಾಸಕಾಂಗ ವ್ಯವಸ್ಥೆ ಹಾದಿ ತಪ್ಪಿದಾಗ, ಅದು ಸಂವಿಧಾನವನ್ನು ಉಲ್ಲಂಘಿಸಿ ಸರ್ವಾಧಿಕಾರಿಯಾಗೋಕೆ ಹವಣಿಸಿದಾಗ ಅದನ್ನು ತಿದ್ದಬೇಕಾಗಿರುವ ರಾಷ್ಟ್ರಪತಿ ಹುದ್ದೆಯನ್ನ ಶಾಸಕಾಂಗ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸೋಕೆ ಬಳಸಿದಾಗ ನ್ಯಾಯಾಂಗ ತನ್ನ ಹೊಣೆಗಾರಿಕೆಯನ್ನು ನಿಭಾಯಿಸುವುದು ಅತ್ಯಗತ್ಯವಾಗಿದೆ. ಅದರಿಂದಾಗಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಪ್ರಜಾಸತ್ತೆಯ ಅಳಿದುಳಿದ ಭರವಸೆ ಆಗಿದೆ. ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅಲ್ಲ, ಅವರು ಬದ್ಧರಾಗಿರಬೇಕಾಗಿರುವುದು ಸಂವಿಧಾನಕ್ಕೆ. ನ್ಯಾಯಾಂಗವು ಇದನ್ನೇ ಎತ್ತಿ ಹಿಡಿದಿದೆ. ನ್ಯಾಯಾಂಗದ ಕುರಿತ ಧನ್ಕರ್ ಹೇಳಿಕೆ ಸಂವಿಧಾನದ ಕುರಿತಂತೆ ಅವರಿಗಿರುವ ಅಸಮಾಧಾನವನ್ನೇ ಬಹಿರಂಗಪಡಿಸಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.